ಇವತ್ತು ಇದು ಮಾಡೋಕ್ಕೆ ಮೊದಲು ಎಷ್ಟು ಕಷ್ಟ ಇತ್ತು ಅಂತ ನಾವು ನೋಡ್ತಾ ಇದ್ದೀವಿ. ನಾವು ನನ್ನ ಪ್ರಕಾರ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚಿಗೆ ರೈಲ್ಗೆ ಓಡಾಟ ಟ್ರೈನ್ಸ್ ಓಡಾಡಂತ ರೈಲ್ವೆ ಇದು ಇದೇ ಇರ್ಬೋದು ಅಂತ ನಾನು ಅನ್ಕೊಂತೀನಿ. ನಾನು ಒಂದು ಸಾರಿ ಗೇಟ್ ಹಾಕಿದ್ರೆ 20 ನಿಮಿಷ ಗೇಟ್ ತೆಗಿತಾ ಇರಲಿಲ್ಲ. ಸುಮಾರು ವೆಹಿಕಲ್ಸ್ ಕಿಲೋಮೀಟರ್ಲು ಜಾಮ್ ಆಗ್ತಾ ಇದ್ದಿದ್ದು, ಮತ್ತೆ ಟೈಮ್ ಕೂಡ ವೇಸ್ಟ್ ಆಗ್ತಾ ಇದ್ದಿದ್ದು ನಾವೆಲ್ಲರೂ ಕೂಡ ನೋಡಿದ್ವಿ, ಅನುಭವಿಸಿದ್ವಿ. ಇದು ಪ್ರಯತ್ನ ತುಂಬಾ ದಿವಸದಿಂದ ನಡೀತಾ ಇತ್ತು. ಈ ಪ್ರಯತ್ನ ಇವತ್ತೇನು ಹೊಸದಾಗಿ ಇವತ್ತೇ ಆಗ್ಬಿಡ್ತು ಅಂತಲ್ಲ. ಈ ಪ್ರಯತ್ನ KH ಮುನಿಯಪ್ಪ ಅವರು ಇದ್ದಾಗ ಕೂಡ ಇದು ಪ್ರಯತ್ನ ನಡೆದಿತ್ತು. ಅದೇ ಅವಕಾಶ ಆಗ್ಲಿಲ್ಲ. ಆಗ ಅದಾದ್ಮೇಲೆ ಇವತ್ತು ಈ ವೇದಿಕೆಯಲ್ಲಿ ಪಕ್ಷಾತೀತವಾಗಿ ತಿಳ್ಕೊಬೇಕಾದ್ರೆ ಮುನಿಸ್ವಾಮಿ ಅವರು ಕೂಡ ತುಂಬಾ ಇದಕ್ಕೆ ತುಂಬಾ ಪ್ರಯತ್ನ ಮಾಡಿದ್ರು. ಮುನಿಸ್ವಾಮಿ ಅವರು ಇವತ್ತೇನಾದ್ರೂ ಇವತ್ತು ಉದ್ಘಾಟನೆ ಮಾಡ್ತಾ ಇದೀವಿ ಇಷ್ಟು ಬೇಗನೆ ಅಂದ್ರೆ ಮುನಿಸ್ವಾಮಿ ಅವರ ಪಾತ್ರ ಕೂಡ ತುಂಬಾ ಇದೆ. ಇದು ತುಂಬಾ ಲೇಟ್ ಆಗಿ ಕೋರ್ಟ್ಗಳಲ್ಲಿದ್ದಾಗ 23ರಲ್ಲಿ ಮಂಜೂರಾದರೂ ಕೂಡ ಈ ಕೆಲಸ ತುಂಬಾ ಲೇಟ್ ಆಗ್ತಾ ಇತ್ತು. ಅಂತ ಸಂದರ್ಭದಲ್ಲಿ ಯಾರ್ಯಾರು ಇಲ್ಲಿ ತಕರಾರು ಕೋರ್ಟ್ ಹಾಕೊಂಡಿದ್ರು ಜಮೀನುಗಳು ಅವನ್ನೆಲ್ಲ ಕರೆಸಿ ಮಾತಾಡಿ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಫಾಸ್ಟ್ ಆಗಿ ಆಗ್ಬೇಕು ಅಂತೇಳಿ ತುಂಬಾ ಪ್ರಯತ್ನ ಕೂಡ ಮುನಿಸ್ವಾಮಿ ಅವರು ಕೂಡ ಮಾಡಿದ್ರು. ಅದನ್ನು ನಾವು ತಿಳ್ಕೊಬೇಕಾಗ್ತದೆ. ಇವರೆಲ್ಲರ ಸಹಕಾರ ಇವತ್ತು ನಮಗೆ ಉದ್ಘಾಟನೆ ಆಗ್ತಾ ಇದೆ. ಸುಮಾರು 23,50,00,000 ಈ ಮೇಲ್ಸೇತುವೆ. ಅದರಲ್ಲಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡೂ ಕೂಡ ಇದೆ. ಎರಡು ಸಹಕಾರದಿಂದ ಇವತ್ತು ಮೇಲ್ಸೇತುವೆ ನಮ್ಮ ತುಂಬಾ ವರ್ಷಗಳ ನನಸನ್ನು ಮಾಡ್ಕೊಂಡಿದ್ವಿ ನಾವು. ನಾನು ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ. ನಾನು ನಿನ್ನೆ ಕೂಡ ಅಣ್ಣ ಕೂಡ ಮಾತಾಡಿದೆ, ನಾನು ಸೋಮಣ್ಣವ್ರು ಕೂಡ. ನಮ್ಮ ತಾಲೂಕಲ್ಲಿ ರೈಲ್ವೆಗೆ ಸಂಬಂಧಪಟ್ಟಂತದ್ದು ಒಳ್ಳೆ ಅವಕಾಶ ಇದೆ ಅಣ್ಣ. ನಿಮ್ಮ ಕಾಲದಲ್ಲಿ ತುಂಬಾ ವರ್ಷಗಳಿಂದ ಡಿಮ್ಯಾಂಡ್ಸ್ ಇದೆ, ಪ್ರಯತ್ನ ಇದೆ, ಪ್ರತಿಫಲ ಸಿಕ್ಕಿಲ್ಲ. ನಮ್ಗೆ MP ಅವರು ಕೂಡ ಸುರೇಶ್ ಬಾಬು ಅವರು ಒಳ್ಳೆಯವರಿದ್ದಾರೆ. ಅವ್ರ ಮುಖಾಂತರ ನಾನೇ ಡೆಲ್ಲಿಗೆ ಬರ್ತೇನೆ, ಅವೆಲ್ಲ ಕ್ಲಿಯರ್ ಮಾಡ್ಕೊಡ್ಬೇಕು ಅಂತ ನಾನು ಕೇಳಿದೆ. ನೀನು ಏನನ್ನ ತಗೋಬಪ್ಪ ನಂಜೇಗೌಡ, ನಾನು ಮಾಡ್ಕೊಡ್ತೀನಿ ಅಂತೇಳಿ ರಾಜ್ಯ ಮಂತ್ರಿಗಳಾಗಿದ್ದಾಗ ಏನು ಸ್ಟೈಲ್ ಇತ್ತು, ಕೇಂದ್ರ ಮಂತ್ರಿಗಳಾಗಿದ್ದು ಕೂಡ ಅದೇ ಸ್ಟೈಲಿಯಲ್ಲಿ ನಿನ್ನೆ ಕೂಡ ನನಗೆ ಮಾತಾಡಿದ್ದಾರೆ. ನನ್ನ ಅಣ್ಣಗೆ ಹೇಳಿದೆ, ಮಾಲೂರು ಏನು ಅಲ್ಲಿ ಫ್ಲೇವರ್ ಇದೆ, ಅದು ತುಂಬಾ ಕಷ್ಟ ಆಗಿದೆ, ಸುಮಾರು ಜಾಮ ಆಗ್ತಾ ಇದೆ. ಒಂದು ದಿವಸಕ್ಕೆ 12,000 ವೆಹಿಕಲ್ ಹೋಗ್ತದೆ ಹೊಸೂರಿಗೆ. 12,000 ವೆಹಿಕಲ್ ಪ್ರತಿ ದಿವಸ ವೆಹಿಕಲ್ಸ್ ಪಾಸ್ ಆಗ್ತದೆ. ದೊಡ್ಡ ದೊಡ್ಡ ಟ್ರಕ್ಗಳು ಎಲ್ಲ ಆಗ್ತಾ ಇದೆ. ಅದಕ್ಕೆ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ ಅಂತ ಗೊತ್ತಾಯಿತು ನನಗೆ. ಆದಷ್ಟೇ ಬೇಗನೆ ಮಾಡಬೇಕು ಅಂತ ಕೂಡ ನಾನು ಮನವಿಯನ್ನು ಮಾಡಿದೆ. ಅದಕ್ಕೆ ನಾನು ನಾಳೆನೆ ಅದಕ್ಕೆ ಕ್ಲಿಯರೆನ್ಸ್ ನಾನು ಮಾತಾಡುವಾಗ ಹೇಳ್ತೀನಿ ಅಂತ ಹೇಳಿದ್ದಾರೆ. ಈಗ ಬಂದ ತಕ್ಷಣ ಹೇಳಿದ್ರೆ ನಂಜೇಗೌಡ ನೀನು ಪ್ರಸ್ತಾಪ ಮಾಡಿದ್ರೆ ನಾನು ಈಗಲೇ ಸ್ಪಾಟ್ ಅಲ್ಲಿ ಕ್ಲಿಯರ್ ಮಾಡಿ ಹೋಗ್ತೀನಿ ಅಂತ ಹೇಳಿದ್ದಾರೆ. ಅವರು ಮಾತಲ್ಲಿ ನಾವು ಕೂಡ ಕೇಳಬಹುದು. ಯಾಕೆಂದ್ರೆ ಮಾಲೂರು ಫ್ಲೇವರ್ ತುಂಬಾ ಇಂಪಾರ್ಟೆಂಟ್ ಇದೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ 2,500 ಕೋಟಿ ಇವತ್ತು ಮಾಲೂರು ತಾಲೂಕಿಗೆ ಗ್ರಾಂಟ್ಸ್ ಕೊಟ್ಟಿದ್ದಾರೆ. ಅದ್ರ ವಿಶೇಷವಾಗಿ ನರಸಾಪುರದಿಂದ ಮಾಲೂರಿಂದ ಹೊಸೂರು ತಮಿಳುನಾಡು ಗಡಿಯವರು ಕೂಡ 4 ಲೈನ್ ರೋಡ್ ಆಗಿರ್ಬೋದು, ಮತ್ತೆ ಮಾಲೂರು ಟೌನ್ ಅಲ್ಲಿ ಕೂಡ 3.5 ಕಿಲೋಮೀಟರ್ ಫ್ಲೈಓವರ್ ಆಗಿರ್ಬೋದು. ಇವೆಲ್ಲ ಕೂಡ ಸ್ಯಾಂಕ್ಷನ್ ಮಾಡಿಕೊಟ್ಟಿರೋದ್ರಿಂದ ಅದ್ರ ಜೊತೆಯಲ್ಲೇ ರೈಲ್ವೆದು ಕೂಡ ಕ್ಲಿಯರ್ ಆಗ್ಬಿಟ್ರೆ ನಾವು ತುಂಬಾ ಸೇಫ್ ಆಗಿರ್ತೀವಿ. ಆ ಟ್ರಾಫಿಕ್ ನೋವನ್ನ ನಾವು ದೂರ ಮಾಡ್ಕೊಬಹುದು ಅನ್ನೋದನ್ನ ನಾನು ಸಾಹೇಬ್ರ ಗಮನಕ್ಕೆ ತಂದಿದ್ದೀನಿ, ಅಣ್ಣವ್ರ ಗಮನಕ್ಕೆ ತಂದಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಇದೇ ಟೇಕಲ್ ಹೋಬಳಿನಲ್ಲಿ ಆ ಮರಳಲ್ಲಿ ಅಂತ ಅದೇ ಮರಳಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಗಿದೆ. ಅದು ನಮ್ಮ MP ಸಾಹೇಬ್ರಿಗೂ ಗೊತ್ತಿರ್ತದೆ. ಅವರು ಕೂಡ ನಾನು ಒಂದು ಸಾರಿ ಹೇಳಿದ್ರು, ಇಲ್ಲ ನಾನು ಕೂಡ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ. ಮೊದಲಿಂದ ಕೂಡ ಪ್ರಯತ್ನ ಇದೆ, ಅದಕ್ಕೆ ಪ್ರತಿಫಲ ಕೂಡ ಬೇಕಾಗ್ತದೆ. ಅದು ಒಂದು ಕೂಡ ಮಾಡಬೇಕಾಗ್ತದೆ. ರೈಲ್ವೆಗೆ ಸಂಬಂಧಪಟ್ಟಂತ ಏನೇ ಇದ್ರು ಕೂಡ ನೀನು ಬಾರಪ್ಪ ಅಂತೇಳಿ ಸೋಮಣ್ಣ ಅವರು ಹೇಳಿದ್ದಾರೆ. ಆದಷ್ಟು ಬೇಗನೆ ನಮ್ಮ ತಾಲೂಕು ಸಂಬಂಧಪಟ್ಟಂತ ರೈಲ್ವೆ ವಿಷಯಗಳು ಏನೇ ಇದ್ರೂ ಕೂಡ ನಾನು ಕೂಡ ಅದನ್ನ ಕ್ಲಿಯರ್ ತಗೊಂಡು MP ಅವ್ರ ಜೊತೆಲಿ ಕರ್ಕೊಂಡು ನಾನು ಡೆಲ್ಲಿಗೆ ಹೋಗಿ ನಂಗೆ ಸೋಮಣ್ಣವ್ರ ಹೋದಾಗ ನನಗೇನು ಅಡ್ಡರಿದಿಲ್ಲ, ಅವೆಲ್ಲ ಕೂಡ ಕ್ಲಿಯರ್ ಮಾಡಿಕೊಡ್ತಾರೆ ಅಂತ ನಂಬಿಕೆ ಇದೆ. ವಿಶೇಷವಾಗಿ ನನ್ನ ತಾಲೂಕಿಗೆ ಅವರು ರೈಲ್ವೆ ಮಂತ್ರಿಗಳಾದ್ಮೇಲೆ ಭಾಗವಹಿಸಿ ಒಂದು ಒಳ್ಳೆ
ಇತಿಹಾಸ ಪುಟಗಳಲ್ಲಿ ಉಳ್ಕೊಂತದ್ದು ತುಂಬಾ ವರ್ಷಗಳ ಒಂದು ಬೇಡಿಕೆಯನ್ನ ಅವರ ಹಸ್ತದಿಂದ ಉದ್ಘಾಟನೆ ಮಾಡಿಸ್ಕೊಂಡಿದ್ದೀನಿ. ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ನಾನು ಧನ್ಯವಾದಗಳು ಕೂಡ ಹೇಳ್ತೇನೆ. ನಮಸ್ಕಾರ.